ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ, 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದ್ವಿತೀಯ ತಿಥಿ ವಿಶಾಖ ನಕ್ಷತ್ರ. ಈ ದಿವಸ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಹಳ್ಳಿ, ಆ ವರದಹಳ್ಳಿ ಅಂದರೆ ಎಷ್ಟೋ ಜನಕ್ಕೆ ಅದೇನೋ ಒಂದು ದಿವ್ಯವಾದ ಮನಸ್ಸಿನ ಒಂದು ಭಾವನೆ ಉಂಟಾಗುತ್ತೆ. ಕಾರಣ ಅಲ್ಲಿ ನೆಲೆಸಿರ್ತಕ್ಕಂತಹ ವರದಹಳ್ಳಿಯ ಆ ಮಹಾಗುರು ಶ್ರೀಧರ ಸ್ವಾಮಿಗಳು ಅವರ ಆರಾಧನಾ ಮಹೋತ್ಸವ ಈ ದಿವಸ. ಆ ಪರಿಸರವೇ ಒಂದು ರೀತಿ ನಮ್ಮನ್ನು ಸೆಳೆಯುತ್ತೆ. ಯಾರಾದರೂ ಮನಸ್ಸನ್ನು ಸರಿಪಡಿಸಿಕೊಳ್ಬೇಕು, ನಾನು ಧ್ಯಾನಸ್ಥನಾಗಬೇಕು, ಭಗವಂತನ ದರ್ಶನ ಮಾಡಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಮನಸ್ಸಿನಲ್ಲಿ ಭಗವಂತ ತುಂಬಿಕೊಳ್ಬೇಕು ಅಂದರೆ ಒಂದು ಸಲ ವರದಹಳ್ಳಿಗೆ ಹೋಗಿ ಬರಬೇಕು. ಆ ವಾತಾವರಣ ನಮ್ಮನ್ನು ಹಾಗೆ ಮಾಡುತ್ತೆ. ಅಲ್ಲಿ ಶ್ರೀಧರ ಸ್ವಾಮಿಗಳು ಅವರು ದತ್ತಾತ್ರೇಯ ಸ್ವರೂಪ ಅಂತ ಭಕ್ತರಲ್ಲಿ ನಂಬಿಕೆ ಇದೆ. ಕೇಳಿದ್ದನ್ನು ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಏನು ಬೇಕೋ ಅದನ್ನು ಕರುಣಿಸ್ತಾರೆ. ಕೇಳಿದ್ದನ್ನೆಲ್ಲ ಕೊಟ್ಬಿಟ್ರೆ ನಮ್ಮ ಕೈಲಿ ತಟ್ಕೊಳ್ಳೋಕ್ಕಾಗೋದಿಲ್ಲ, ಕಷ್ಟ ಆಗಿಬಿಡುತ್ತೆ. ನಾನು ಕೇಳಿದ್ದೆ ನನಗೆ ಶಾಪ ಆಗಿಬಿಡ್ತಲ್ಲ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಬಾರಿ. ಆದರೆ ನಮ್ಮ ಸಾಮರ್ಥ್ಯ ಏನು ಅಂತ ನೋಡಿಕೊಂಡು ಆ ಶ್ರೀಧರ ಸ್ವಾಮಿಗಳು ನಮ್ಮನ್ನು ಅನುಗ್ರಹಿಸ್ತಕ್ಕಂಥದ್ದು. ಏನು ಇವನ ಯೋಗ್ಯತೆ ಏನು. ಹಾಗೆ ಎಷ್ಟೋ ಭಕ್ತರು ಶ್ರೀಧರ ಸ್ವಾಮಿಗಳ ಆ ಭಕ್ತರ ಸಂಖ್ಯೆ ಅಪಾರವಾಗಿದೆ. ನೀವಲ್ಲಿಗೆ ಹೋದರೆ ಗೊತ್ತಾಗುತ್ತೆ ಅಲ್ಲಿನ ಆ ವಾತಾವರಣ, ಆ ವೈಬ್ರೇಷನ್ ಅಂತೀವಲ್ಲ ಅದು. ಆ ಸ್ವಾಮಿಗಳು ಏನಾದರೂ ನೀವು ಆ ಸ್ವಾಮಿಗಳನ್ನು ಸ್ಮರಣೆ ಮಾಡಿದ್ರೆ, ಅಲ್ಲಿ ಒಂದು ಸಲ ಹೋಗಿ ನೀವು ಒಂದು ವಾರ ಆ ಗುರುಸೇವೆಯನ್ನು ಮಾಡಿ ಬಂದರೆ ನಿಮಗಾಗುವ ಅನುಭವವೇ ಬೇರೆ. ಅಂಥ ಮಹಾಸ್ವಾಮಿಗಳ ಒಂದು ಆರಾಧನಾ ದಿವಸ ಆ ಸ್ವಾಮಿಗಳನ್ನು ನೆನೆಸಿಕೊಂಡರೆ, ಆ ಶ್ರೀಧರ ಸ್ವಾಮಿಗಳನ್ನು ಸ್ಮರಣ ಮಾತ್ರ ಸಂತುಷ್ಟಾಯ ಅಂತ ಅವರಿಗೆ ಇರ್ತಕ್ಕಂಥದ್ದು. ನೆನೆಸ್ಕೊಂಡ್ರೆ ಸಾಕು, ಸಂತುಷ್ಟರಾಗಿ ಇಷ್ಟಾರ್ಥಗಳನ್ನು ಸಿದ್ಧಿಸಿಬಿಡ್ತಾರೆ ಅಂತ. ಹೀಗಾಗಿ ಅಂಥ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಪುಣ್ಯ. ಈ ದಿವಸ ಎಲ್ಲರೂ ಆ ಮಹನೀಯರ ಸ್ಮರಣೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.